ಜೂನ್ 22ರಂದು ಮುಂಜಾನೆ 10:45ಕ್ಕೆ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಗಟ್ಟಿ ಫಾರ್ಮ್ ಹೌಸ್ನ ಆವರಣದಲ್ಲಿ ಎಐಜಿ ಫೌಂಡೇಶನ್ ಗೆಳೆಯರ ಬಳಗದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಗಣ್ಯಮಾನ್ಯರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಅರವಿಂದ್ ಗಟ್ಟಿ ಅವರು ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ 32ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಚಿಕ್ಕೋಡಿಯ ಸಂಪನ್ನ ಮಹಾಸ್ವಾಮೀಜಿ ಹಾಗೂ ಗೂಗವಾಡದ ಬೌದ್ಧ ವಿಹಾರದ ಜ್ಞಾನಜ್ಯೋತಿ ಬಂತುಜಿ ಅವರ ಸಾನ್ನಿಧ್ಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಮಾಜಿ ಸಚಿವರಾದ ಎಬಿ ಪಾಟೀಲ್, ಅಡಿಷನಲ್ ಎಸ್ಪಿಗಳಾದ ಆರ್ಬಿ ಬಸರ್ಗಿ, ಶ್ರುತಿ ಹಾಗೂ ನಿವೃತ್ತ ಎಸ್ಪಿ ವಿಜಯಕುಮಾರ್ ಸಂತೋಷ್, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಸರಸ್ವತಿ, ನ್ಯಾಯವಾದಿ ಪ್ರಕಾಶ್ ಅನ್ವೇಕರ್ ಹಾಗೂ ಜಿ ಕನ್ನಡ ವಾಹಿನಿ ಮಹಾನಟಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವ ಚಿಕ್ಕೋಡಿಯ ವರ್ಷಾ ದಿಗ್ಗರ್ಜೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರು ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದರು. ಎಲ್ಲರಿಗೂ ಮುಂಜಾನೆಯ ಶುಭೋದಯ. ದಿನಾಂಕ 22 ಜೂನ್ 2025ರಂದು ನಮ್ಮ ಮದುವೆಯ 32ನೇ ವಾರ್ಷಿಕೋತ್ಸವ ನಿಮಿತ್ತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯ ಸರ್ಕಾರದಿಂದ ಪುರಸ್ಕೃತರಾದಂತಹ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಬೆಳಗಾವಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಕುಮಾರಿ ಶ್ರುತಿ NS ಅವರಿಗೆ IPS ಬಂದಿರುವ ಹಿನ್ನೆಲೆಯಲ್ಲಿ, ಅದೇ ರೀತಿ ವಿಜಯಕುಮಾರ್ ಸಂತೋಷ್ ಅವರು ತಮ್ಮ ಸೇವಾ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ, ಅದೇ ರೀತಿ ನಮ್ಮ ಸಹೋದರಿ ಸರಸ್ವತಿಯವರು ತಮ್ಮ ಸೇವಾ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಮತ್ತು ಮಹಾರಾಷ್ಟ್ರದ 5 ಜನ ಅನಿಲ್ ಸಿದ್ದೇಶ್ವರ್, ಸೌಭಾಗ್ಯ, ಸ್ವಾತಿ ಕಾಳೆ, ಸ್ವತ್ತಪ್ಪ ಕಾಂಬ್ಳೆ, ಯಶವಂತ ಕಾಂಬ್ಳೆ ಹಾಗೂ ಅವಗಡೆ, ಈ 5 ಜನ ಮಹಾರಾಷ್ಟ್ರ ಸರ್ಕಾರದ ರಾಜ್ಯ ಪುರಸ್ಕಾರವನ್ನು ಪಡೆದುಕೊಂಡಂತಹ ಹಿನ್ನೆಲೆಯಲ್ಲಿ ಮತ್ತು ಈ ವರ್ಷ 24-25ರಲ್ಲಿ SSLCಯಿಂದ ಡಿಗ್ರಿವರೆಗೆ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸತ್ಕಾರ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಚಿಕ್ಕೋಡಿ ತಾಲೂಕದ ಇಂಗ್ಳಿ ಗ್ರಾಮದ ಕುಮಾರಿ ವರ್ಷಾ ದಿಗ್ಗಜೆ ನಮ್ಮ ಟಿವಿ ಮಾಧ್ಯಮದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ರೂಪಿಕೊಂಡಿದ್ದೀವಿ. ಅವರನ್ನು ಇನ್ನೂ ಸಂಪರ್ಕ ಮಾಡಿಲ್ಲ, ಸಂಪರ್ಕ ಮಾಡಿ ಅವರನ್ನು ಇಲ್ಲಿ ಆಹ್ವಾನ ಮಾಡ್ತೀವಿ. 2-3 ಸಾರಿ ಪ್ರಯತ್ನ ಪಟ್ಟಿದ್ದೀವಿ, ಅವರು ನಮಗೆ ಅವೈಲೇಬಲ್ ಆಗಿಲ್ಲ. ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಬೇಕು ಅನ್ನುವಂಥ ವಿಚಾರ. ಮತ್ತು ನಮ್ಮ ಈ ಉದ್ದೇಶ, ಎಲ್ಲರೂ ಮದುವೆ ವಾರ್ಷಿಕೋತ್ಸವ ತಮ್ಮ ಕುಟುಂಬದೊಂದಿಗೆ ಕೇಕ್ ಕತ್ತರಿಸೋ ಮುಖಾಂತರ ಆಚರಣೆ ಮಾಡ್ಕೊಳ್ತಾರೆ. ನಾವು ನಮ್ಮದೇ ಆದಂಥ ಒಂದು ಶೈಲಿಯಲ್ಲಿ, ಅಂದರೆ ನಾವೇನೋ ಒಂದು ಕಾರ್ಯಕ್ರಮ ಮಾಡಿದರೂ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು, ಸಮಾಜಕ್ಕೆ ಅದರಿಂದ ಏನಾದ್ರು ಉಪಯೋಗ ಆಗಬೇಕಂತ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ಇದು ಮೊದಲನೇ ಸಾರಿ ಅಲ್ಲ, ನಾವು ಮದುವೆ ಆದಾಗಿಂದಲೂ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಕಳೆದ 32 ವರ್ಷಗಳಿಂದ. ಸೊ ನಮ್ಮ ಜೀವನದುದ್ದಕ್ಕೂ ಸಮಾಜದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಟುಕೊಂಡು ಸಮಾಜದ ಚಿಂತನೆಯನ್ನು ಮಾಡ್ತಾ ಸಮಾಜದ ಒಳಿತಿಗಾಗಿ ಹೆಚ್ಚು ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಸಭಾಂಗಣದಲ್ಲಿ ಯಾರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಂತ ಇಷ್ಟಪಟ್ಟಿದ್ದಾರೆ ಅವರಿಗಾಗಿ ಸುಮಾರು 2.5 ಲಕ್ಷ ರೂಪಾಯಿಗಳ ಪುಸ್ತಕಗಳನ್ನು ಒಂದು ಲೈಬ್ರರಿ ಥರ ನಾವು ಮಾಡಿದ್ದೀವಿ. ಅದನ್ನು ಅವರು ವಿದ್ಯಾರ್ಥಿಗಳು ಈ ಒಂದು ಅಂಗಳದಲ್ಲಿ ಬಂದು ತಮ್ಮ
ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಇದರ ಸಹಾಯದೊಂದಿಗೆ ಪಡಿಬೇಕು ಅಂತ ಹೇಳಿ ನನ್ನ ಕೋರಿಕೆ ಇದೆ. ನಮ್ಮ ಚಿಕ್ಕೋಡಿ ಶರಣಂತಿ ಮಠದ ಸ್ವಾಮೀಜಿ ಬರ್ತಾರ, ಆಮೇಲೆ ನಮ್ಮ ಗುಗ್ವಾಡದ ಬುದ್ಧ ವಿಹಾರದ ಬಂತೇಜಿಯವರು ಬರ್ತಾರೆ ಮುಖ್ಯ ಅತಿಥಿಗಳಾಗಿ. ರಾಜಕೀಯ ಗಣ್ಯರು ಯಾರು? ರಾಜಕೀಯ ಅಂದ್ರೆ ನಮ್ಮ AB ಪಾಟೀಲ್ ಒಬ್ರು ಬರ್ತಾರೆ, ಅವ್ರು ಬಿಟ್ಟರೆ ಮತ್ತೆ ಇಲ್ಲ. ಸಮಾಜದೊಳಗೆ ಒಂದು ಏನೋ ಸಾಧನೆ ಮಾಡಿರ್ತಾರ, ಅವರನ್ನು ನಾವು ಗುರುತರ ಮಾಡ್ಬೇಕು ಅನ್ನೋದೇ ನಮ್ಮೊಂದು ಉದ್ದೇಶ. ಈಗ ಎಲ್ಲಾರನ್ನೂ ಪ್ರತಿಯೊಬ್ಬರನ್ನು ಸನ್ಮಾನ ಮಾಡೋಕ್ಕಾಗಲ್ಲ. 6 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ, ಎಲ್ಲರನ್ನೂ ಸನ್ಮಾನ ಮಾಡೋಕ್ಕಾಗೋದಲ್ಲ. ಅದ್ರೊಳಗೆ ಇದ್ದಿದ್ರಲ್ಲೇ ಸ್ವಲ್ಪ ಜಾಣತನ ಇರ್ತದ, ಅವರೊಂದು ಏನೋ ಪ್ರತಿಭೆ ಇರ್ತದ, ಆ ಪ್ರತಿಭೆಯನ್ನು ಆಯ್ಕೆ ಮಾಡಿ ಸರ್ಕಾರ ಅವ್ರನ್ನ ಗುರುತಿಸ್ತೈತಿ. ಹಂಗೆ ನಾವು ಅವ್ರನ್ನ ಗುರುತಿಸ್ಬೇಕು. ಹಳ್ಳಿ ಗ್ರಾಮೀಣ ಮಟ್ಟದಾಗ ಸ್ವಲ್ಪ ಹೆಚ್ಚಿನ ಪ್ರೋತ್ಸಾಹ ಆಗ್ತದ. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಒಂದು ಜೊಲ್ಲೆ ಅವ್ರ ಸ್ಕೂಲ್ನಿಂದ ಒಬ್ಬ ವಿದ್ಯಾರ್ಥಿನಿ 99% ಮಾಡಿದ್ಲಿ SLC. ಅವರನ್ನು ಯಾರೂ ರೆಕಗ್ನೈಸ್ ಮಾಡಲಿಲ್ಲ, ಆದ್ರೆ ನಾವು ರೆಕಗ್ನೈಸ್ ಸನ್ಮಾನ ಮಾಡಿದೀವಿ. ಅವರು ಸ್ಟೇಜ್ ಮೇಲೆ ಕಣ್ಣೀರು ತೆಗೆದು. ಅಂದ್ರೆ ನಾವು ಆ ರೀತಿ ಬಡವ್ರನ್ನ, ಹಿಂದುಳಿದವ್ರನ್ನ ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರೆ ಮುಂದಿನ ಅವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದ ಅನ್ನೋದೇ ನಮಗೂ ಮುಖ್ಯ ಗುರಿ. ಫೋಟೋನೇ